ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಗುರುಬಸವರಾಜ್ ಅಂತೇಳಿ. ಈ ಫೋಟೋಗ್ರಫಿ ಮಾಡಬೇಕು ಅನ್ನೋರಿಗೆ ಇನಿಷಿಯಲ್ ಅಲ್ಲಿ ಯಾವ ಕ್ಯಾಮ್ರಾ ತಗೊಳ್ಳೋದು, ಕೆನಾನ್ ಕ್ಯಾಮ್ರಾಸೋ ನಿಕಾನ್ ಕ್ಯಾಮ್ರಾಸೋ ಅನ್ನೋ ಒಂದು ಡೌಟ್ ಇರುತ್ತೆ. ಯಾವ ಕ್ಯಾಮ್ರಾ ತಗೊಳ್ಳೋದು ಅನ್ನೋ ಡೌಟ್ ಇರುತ್ತೆ. ಸೊ ಅದಕ್ಕೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ಬಿಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದೀವಿ. ಲೆಟ್ಸ್ ಸ್ಟಾರ್ಟ್. ಕೆನಾನ್ ಮತ್ತು ನಿಕಾನ್ ನನ್ಗೆ ಗೊತ್ತು, ನೀವು ಅನ್ಕೊಂತಿರ್ತೀರಾ ಕೆನಾನ್ ಮತ್ತು ನಿಕಾನ್ ಅಲ್ಲದೆ ಸೋನಿ, ಪ್ಯಾನಾಸೋನಿಕ್, ಸಿಗ್ಮಾ ಅಂತ ತುಂಬಾ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದಾವೆ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರ್ ಅಲ್ಲಿ. ಏನಕ್ಕೆ ಕೆನಾನ್ ಮತ್ತು ನಿಕಾನ್ ನೀವಕ್ಕೆ ಟಾಪಿಕ್ ಆಗಿ ತಗೊಂಡಿದ್ದೀರಾ ಅಂತ ಕೇಳ್ಬೋದು. ಬಟ್ ಏನಪ್ಪಾ ಅಂದ್ರೆ ಕೆನಾನ್ ಮತ್ತು ನಿಕಾನ್ ಈ ಎರಡು ಬ್ರ್ಯಾಂಡ್ಗಳು ತುಂಬಾ ಪಾಪ್ಯುಲರ್ ಈ DSLR ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಎಸ್ಪೆಷಲಿ ಈ ಬಿಗಿನರ್ ಎಂಟ್ರಿ ಲೆವೆಲ್ DSLR ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬಾ ಪಾಪ್ಯುಲರ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ DSLR ಅಂದ್ರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತ ಹೇಳಿ. ಈ DSLR ಕ್ಯಾಮ್ರಾಗಳಲ್ಲಿ ಎರಡು ಟೈಪ್ ಬರುತ್ತೆ. ಒಂದನೇದು ಫುಲ್ ಫ್ರೇಮ್ ಸೆನ್ಸರ್ DSLR ಕ್ಯಾಮ್ರಾಸ್ ಮತ್ತು ಎರಡನೇದು ಕ್ರಾಪ್ ಸೆನ್ಸರ್ DSLR ಕ್ಯಾಮ್ರಾಸ್. ಈ ಫುಲ್ ಫ್ರೇಮ್ ಸೆನ್ಸರ್ ಕ್ಯಾಮ್ರಾಗಳು ಯೂಶಲಿ ಪ್ರೊಫೆಷನಲ್ಸ್ ಯೂಸ್ ಮಾಡಿದ್ರೆ, ಕ್ರಾಪ್ ಸೆನ್ಸರ್ DSLR ಕ್ಯಾಮ್ರಾಸ್ ನ ಬಿಗಿನರ್ಸ್ ಮತ್ತು ಬೇಸಿಕ್ ಕ್ಯಾಮ್ರಾ ಐಡಿಯಾ ಇದ್ದವ್ರು ಯೂಸ್ ಮಾಡ್ತಾರೆ. ನಿಮ್ಗೆ ಈ ಎರಡು ಬ್ರ್ಯಾಂಡ್ ಗಳಲ್ಲಿ ಯಾವ ಬ್ರ್ಯಾಂಡ್ ಚೂಸ್ ಮಾಡಬೇಕು ಅಂತ ನೀವು ಯೋಚಿಸ್ತಿದ್ರೆ ಅದಕ್ಕೆ ನನ್ನ ಪ್ರಕಾರ ಎರಡು ವೇ ಇದೆ. ಸೊ ನಾನು ಎರಡು ವೇ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲೇ ಬಂದ್ಬಿಟ್ಟು ಪ್ರೈಸ್. ಈ ಪ್ರೈಸ್ ರೇಂಜ್ ಅಲ್ಲಿ ಬಂದ್ಬಿಟ್ರೆ ಈ ಎರಡೂ ಕಂಪನಿಗಳು ಕೆನಾನ್ ಮತ್ತು ನಿಕಾನ್ ಅಲ್ಲಿ ತುಂಬಾ ಒಳ್ಳೆ ಅದ್ಭುತವಾದ ಕ್ಯಾಮ್ರಾಗಳು ಇದಾವೆ. ಎಸ್ಪೆಷಲಿ ಬಿಗಿನರ್ಸ್ ಗೆ ಅಂದ್ಬಿಟ್ಟು ತುಂಬಾ ಒಳ್ಳೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಚಾಯ್ಸ್ ಇದೆ ನಮ್ಗೆ ಕೆನಾನ್ ಅಲ್ಲೂ ನಿಕಾನ್ ಅಲ್ಲೂ. ಸೊ ಆ ಚಾಯ್ಸ್ ನೋಡಕ್ ಹೋದ್ರೆ ಕೆನಾನ್ ಅಲ್ಲಿ ಲೇಟೆಸ್ಟ್ ಅಂದ್ರೆ EOS 1300D ಮತ್ತು ನಿಕಾನ್ ಅಲ್ಲಿ D3400. ಇವೆರಡು ಕ್ಯಾಮ್ರಾ ಸೇಮ್ ಸಿಮಿಲರ್ ಪ್ರೈಸ್ ಟ್ಯಾಗ್. ಅಂದ್ರೆ D3400 ಬಂದ್ಬಿಟ್ಟು 30,000 ಇದೆ ವಿತ್ 1855 ಲೆನ್ಸ್. ಕೆನಾನ್ ಬಂದ್ಬಿಟ್ಟು ಸೇಮ್ 1855 ಲೆನ್ಸ್ ಜೊತೆಗೆ 28,000 ಇದೆ. ಸೊ ಸಿಮಿಲರ್ ಪ್ರೈಸ್ ಟ್ಯಾಗ್ ಇದೆ. ಬಟ್ ಏನಪ್ಪಾ ಅಂದ್ರೆ ಕೆಲವು ಅಡ್ವಾಂಟೇಜಸ್ ಇದೆ ನಾವು ನಿಕಾನ್ ಬಾಡಿ ಬೈ ಮಾಡೋದ್ರಿಂದ. ಏನಪ್ಪಾ ಅಂದ್ರೆ ಫಸ್ಟ್ ಒನ್, ಮೆಗಾ ಪಿಕ್ಸೆಲ್ ಸೆನ್ಸರ್. ಮೆಗಾ ಪಿಕ್ಸೆಲ್ ಬಂದ್ಬಿಟ್ಟು ಕೆನಾನ್ ಅಲ್ಲಿ 18 ಮೆಗಾ ಪಿಕ್ಸೆಲ್ ಇದ್ರೆ ನಿಕಾನ್ D3400 ಅಲ್ಲಿ 24 ಮೆಗಾ ಪಿಕ್ಸೆಲ್ ಇದೆ. ಅದ್ರ ಜೊತೆಗೆ ISO ರೇಂಜ್ ಅಂತ ಬಂದ್ಬಿಟ್ರೆ ಕೆನಾನ್ 6400 ಇದ್ರೆ ನಿಕಾನ್ D3400 ಅಲ್ಲಿ 25,600 ISO ಇದೆ. ಸೊ 1 to 3 ಅಷ್ಟು ISO ಜಾಸ್ತಿ ಇದ್ದಷ್ಟು ನಮ್ಗೆ ಲೋ ಲೈಟ್ ಕಂಡೀಷನ್ ಅಲ್ಲಿ ಒಳ್ಳೆ ಔಟ್ಪುಟ್ ಬರೋಕೆ ತುಂಬಾ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನಾವು ಆಟೋ ಫೋಕಸ್ ಪಾಯಿಂಟ್ಸ್ ಬಂದ್ಬಿಟ್ಟು ನಮಗೆ ಫೋಕಸಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ಪಾಯಿಂಟ್ಸ್ ನೋಡಕ್ ಬಂದ್ರೆ ಅದು ತುಂಬಾ ಜಾಸ್ತಿ ಇದ್ದಷ್ಟು ತುಂಬಾ ಉಪಯೋಗ ಆಗುತ್ತೆ ಫೋಕಸಿಂಗ್ ಅಲ್ಲಿ. ಆ AF ಪಾಯಿಂಟ್ಸ್ ನೋಡಕ್ ಬಂದ್ರೆ ನಮ್ಗೆ ಕೆನಾನ್ D3400 ಅಲ್ಲಿ 11 AF ಪಾಯಿಂಟ್ಸ್ ಇದ್ರೆ ಕೆನಾನ್ ಅಲ್ಲಿ 9 AF ಪಾಯಿಂಟ್ಸ್ ಇದೆ. ವಿಡಿಯೋ ಅಂತ ಬಂದ್ರೆ ಕೆನಾನ್ ಬಂದ್ಬಿಟ್ಟು ಫುಲ್ HD 30 FPS ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಕೆನಾನ್ D34 ಬಂದ್ಬಿಟ್ಟು ಫುಲ್ HD 60 FPS ಅಲ್ಲಿ ರೆಕಾರ್ಡ್ ಮಾಡುತ್ತೆ. ಸೊ 60 FPS ಅಲ್ಲಿ ರೆಕಾರ್ಡ್ ಮಾಡೋದು, ಹೈಯರ್ ನಂಬರ್ FPS ಅಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಸ್ಮೂತ್ ಸ್ಲೋ ಮೋಷನ್ ಕೂಡ ಸಿಗುತ್ತೆ. ಅದೇ ತರ ಸಿಮಿಲರ್ ಆಗಿ ಸೆಮಿ ಪ್ರೋ ಕ್ರಾಪ್ ಸೆನ್ಸರ್ DSLR ಕ್ಯಾಮ್ರಾಸ್ ನೋಡಕ್ ಹೋದ್ರೆ ಕೆನಾನ್ ಅಲ್ಲಿ 80D ಆಮೇಲೆ ನಿಕಾನ್ ಅಲ್ಲಿ D7200. ಈ ಎರಡು ಕ್ಯಾಮ್ರಾಗಳು ಸಿಮಿಲರ್ ಪ್ರೈಸ್ ಆಗಿದೆ. ಲೈಕ್ ಈ ಕೆನಾನ್ 80D ಪ್ರೈಸ್ ಬಂದ್ಬಿಟ್ಟು ಬರೀ ಬಾಡಿಗೆ 72,000 ಆದ್ರೆ ನಿಕಾನ್ D7200 ಬಂದ್ಬಿಟ್ಟು ನಿಮ್ಗೆ 69,500 ರೇಂಜ್ ಅಲ್ಲಿ ಬರುತ್ತೆ. ಸೊ ಎರಡು ಬಾಡಿಗಳು ತುಂಬಾ ಪವರ್ಫುಲ್, ತುಂಬಾ ಒಳ್ಳೆ ಔಟ್ಪುಟ್ ಕೊಡೋ ಕ್ಯಾಮ್ರಾ ಬಾಡೀಸ್ ಆದ್ರೂ ನಿಮ್ಗೆ ಇವೆರಡು ಬಾಡಿಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಎರಡು ಕ್ಯಾಮ್ರಾ ಬಾಡಿದು ಸೆನ್ಸರ್ ಸೇಮ್ 24 ಮೆಗಾ ಪಿಕ್ಸೆಲ್ ಸೇಮ್ ಸೆನ್ಸರ್ ಇದೆ. ಬಟ್ ಕೆನಾನ್ 80D ಕಂಪೇರ್ ಮಾಡಿದ್ರೆ ನಿಕಾನ್ D7200 ಸೆನ್ಸರ್ ಸ್ವಲ್ಪ ದೊಡ್ಡದಿದೆ. ಸೊ ಅದ್ರ ಜೊತೆಗೆ ಆಟೋ ಫೋಕಸ್ ಪಾಯಿಂಟ್ಸ್ ನೋಡಕ್ ಹೋದ್ರೆ ನಮ್ಗೆ ನಿಕಾನ್ ಅಲ್ಲಿ 51 AF ಪಾಯಿಂಟ್ಸ್ ಇದ್ರೆ ಕೆನಾನ್ ಅಲ್ಲಿ 45 AF ಪಾಯಿಂಟ್ಸ್ ಇದೆ. ಅದ್ರ ಜೊತೆಗೆ ISO ರೇಂಜ್ ಬಂದ್ಬಿಟ್ಟು ಕೆನಾನ್ 80D ಅಲ್ಲಿ 16,000 ಇದ್ರೆ ನಿಕಾನ್ D7200 25,600 ISO ರೇಂಜ್ ಇದೆ. ಸೊ ಅದೇ ತರ ಫುಲ್ ಫ್ರೇಮ್ ಸೆನ್ಸರ್ ನೋಡಕ್ ಹೋದ್ರೆ ಕೆನಾನ್ ಅಲ್ಲಿ 6D Mark II, 5D Mark III, 5D Mark IV ಮತ್ತು ನಿಕಾನ್ ಅಲ್ಲಿ D610, D750 ಅಂಡ್ D5 ಅಂತೇಳಿ ಹೈ ಪ್ರೊಫೆಷನಲ್ ಕ್ಯಾಮ್ರಾಸ್ ಇದೆ. ಓಕೆ, ಎರಡು ಕಂಪನಿಗಳು ಒಳ್ಳೆ ಬಾಡಿಗಳು ಇದ್ರು ಸೇಮ್ ಪಿಕ್ಚರ್ ಕ್ವಾಲಿಟಿ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಕೆಲವು ಚಿಕ್ಕ ಡಿಫರೆನ್ಸ್ ಕಂಡ್ರು ಓವರ್ ಆಲ್ ಎರಡು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡೋ ಕ್ಯಾಮ್ರಾ ಬಾಡಿಗಳು ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಂಗ್ ನೋಡಕ್ ಹೋದ್ರೆ ಕ್ಯಾಮ್ರಾ ಬಾಡೀಸ್ ಅಲ್ಲಿ ಕೆನಾನ್ ಬಾಡಿಗಿನ ನಿಕಾನ್ ಬಾಡಿಲಿ ತುಂಬಾ ಅಡ್ವಾಂಟೇಜಸ್ ಜಾಸ್ತಿ, ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ತುಂಬಾ ಜನ ಪ್ರೊಫೆಷನಲ್ಸ್ ನಿಕಾನ್ ಬದಲು ಕೆನಾನ್ ಗೆ ಸ್ವಿಚ್ ಆಗಿರ್ತಾರೆ. ಯಾಕಪ್ಪ ಅಂದ್ರೆ ಲೆನ್ಸ್ ನ ಅವೈಲಬಿಲಿಟಿ ಕಮ್ಮಿ ಇರೋದ್ರಿಂದ ಕೆನಾನ್ ಗೆ ಸ್ವಿಚ್ ಆಗಿರ್ತಾರೆ. ಬಿಕಾಸ್ ಕೆನಾನ್ ಅಲ್ಲಿ ಅಷ್ಟು ಲೆನ್ಸ್ ಅವೈಲಬಿಲಿಟಿ ಅಂಡ್ ಅಷ್ಟು ವೆರೈಟೀಸ್ ಆಫ್ ಚಾಯ್ಸ್ ನಮ್ಗೆ ಕೆನಾನ್ ಅಲ್ಲಿ ಸಿಗುತ್ತೆ. ಉದಾಹರಣೆಗೆ 70-200 IS2 f2.8 ಲೆನ್ಸ್. ಈ ಲೆನ್ಸ್ ಬಂದ್ಬಿಟ್ಟು ತುಂಬಾ ಪಾಪ್ಯುಲರ್ ಇರೋದು ವೆಡ್ಡಿಂಗ್ ಅಲ್ಲಿ, ಫ್ಯಾಷನ್ ಶೋ ಅಂಡ್ ಸ್ಪೋರ್ಟ್ಸ್ ಫೋಟೋಗ್ರಫಿ
ಇದ್ರಲ್ಲಿ ಪಾಪ್ಯುಲರ್ ಇದೆ. ಬಟ್ ಈ ಲೆನ್ಸ್ ಕೊಡೋ ಔಟ್ಪುಟ್ ನ ಕೆನಾನ್ಗೆ ಇನ್ನ ಮ್ಯಾಚ್ ಮಾಡಕ್ ಆಗ್ತಿಲ್ಲ. ಸುಮಾರು ವೆರೈಟಿಗಳು ಕೆನಾನ್ ಅಲ್ಲಿ ಸಿಗುತ್ತೆ. ಲೈಕ್ ಮ್ಯಾಕ್ರೋ ಲೆನ್ಸ್ ಅಲ್ಲೂ ತುಂಬಾ ವೆರೈಟಿಗಳಿದೆ. ಇದ್ರೊಳಗಿರೋಷ್ಟು ಆಪ್ಷನ್ಸ್ ನಿಕಾನ್ ಅಲ್ಲಿ ಸಿಗಲ್ಲ. ಸೊ ಅದ್ರ ಜೊತೆಗೇನೆ ಇವಾಗ ಈ ರೆಕಾರ್ಡ್ ಮಾಡ್ತಿದ್ದಿಲ್ಲ, ಈ ಲೆನ್ಸ್ ಬಂದ್ಬಿಟ್ಟು 50mm f1.8 ಕೆನಾನ್. ಎಲ್ಲಾ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಆಗಿರ್ಬೋದು, ವಿಡಿಯೋಗ್ರಾಫರ್ಸ್ ಆಗಿರ್ಬೋದು ಈ ಲೆನ್ಸ್ ನ ಯೂಶಲಿ ರೆಕಮೆಂಡ್ ಮಾಡ್ತಾರೆ. ಸೊ ಈ ಲೆನ್ಸ್ ಬೆಲೆ ಬಂದ್ಬಿಟ್ಟು 7,000 to 8,000 ಇದ್ರೆ, ನಿಕಾನ್ ಅಲ್ಲಿ ಸೇಮ್ ಲೆನ್ಸ್ ಬಂದ್ಬಿಟ್ಟು ನಿಮ್ಗೆ 10,000 ಮೇಲೆ ಇರುತ್ತೆ. ಸೊ ಲೆನ್ಸ್ ವಿಷಯಕ್ಕೆ ಅಂತ ಬಂದ್ರೆ ನಿಕಾನ್ ಕಂಪೇರ್ ಮಾಡಿದ್ರೆ ಕೆನಾನ್ ಬೆಸ್ಟ್ ಅನ್ಸುತ್ತೆ. ಬಿಕಾಸ್ ಲೆನ್ಸ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನೀವು ಫೋಟೋಗ್ರಾಫರ್ಸ್ ಆದ್ರೆ, ಸೊ ವಿಡಿಯೋಗ್ರಾಫರ್ಸ್ ಆದ್ರೂ ನಿಕಾನ್ ಅಲ್ಲಿ ಲೆನ್ಸ್ ಇಲ್ಲೇ ಇಲ್ಲ ಅಂತಲ್ಲ. ಸೊ ವೆರೈಟಿ ಆಫ್ ಲೆನ್ಸಸ್ ಕಂಪೇರ್ ಟು ಕೆನಾನ್ ಕಮ್ಮಿ ಇದೆ. ಓವರ್ ಆಲ್ ನಾನೇ ಹೇಳ್ತೀನಪ್ಪ ಅಂದ್ರೆ, ನೀವು ಯಾವ ಕ್ಯಾಮ್ರಾ ತಗೋಬೇಕು ಅಂತ ಥಿಂಕ್ ಮಾಡೋದಲ್ಲ, ನೀವು ಕ್ಯಾಮ್ರಾ ತಗೊಂಡು ಏನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್ ಶೂಟ್, ಫ್ಯಾಷನ್ ಶೋ ಫೋಟೋ ಶೂಟ್, ವೈಲ್ಡ್ ಲೈಫ್ ಫೋಟೋಗ್ರಫಿ, ಪೋರ್ಟ್ರೇಟ್ಸ್, ಲ್ಯಾಂಡ್ಸ್ಕೇಪ್ ತೆಗಿತೀರಾ. ಸೊ ಈ ತರ ನೀವು ಯಾವ ಜಾಬ್ ನ ಚೂಸ್ ಮಾಡ್ಕೊಂಡ್ರೆ ಆ ಬೇಸಿಸ್ ಮೇಲೆ ಕ್ಯಾಮ್ರಾ ತಗೊಳ್ಳಿ. ಕ್ಯಾಮ್ರಾ ತಗೊಳ್ಳೋಕ್ಕಿಂತ ಮುಂಚೆ ಕೆಲವು ಮುಖ್ಯ ಅಂಶಗಳನ್ನ ನೀವು ನೋಡ್ಬೇಕಾಗತ್ತೆ. ಅದ್ರಲ್ಲಿ ಒಂದು ಮೆಗಾ ಪಿಕ್ಸೆಲ್. ಜಾಸ್ತಿ ನಂಬರ್ ಇರೋ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ತಗೊಂಡ್ರೆ ನಿಮ್ಗೆ ಶಾರ್ಪ್ ಇಮೇಜಸ್, ಹೈ ಕ್ವಾಲಿಟಿ ಇಮೇಜಸ್ ಸಿಗುತ್ತೆ. ಜಾಸ್ತಿ ISO ರೇಂಜ್ ಇರೋ ಕ್ಯಾಮ್ರಾಸ್ ತಗೊಂಡ್ರೆ ನಿಮ್ಗೆ ಲೋ ಲೈಟ್ ಅಲ್ಲಿ ಒಳ್ಳೆ ಔಟ್ಪುಟ್ ಸಿಗುತ್ತೆ. ಮೂರನೇ ಏನಪ್ಪಾ ಅಂದ್ರೆ ವಿಡಿಯೋ ರೆಕಾರ್ಡಿಂಗ್. ವಿಡಿಯೋ ರೆಕಾರ್ಡಿಂಗ್ ಏನಕ್ಕಪ್ಪ ಅಂದ್ರೆ, ಈಗ DSLR ಕ್ಯಾಮ್ರಾಸ್ ಬರೀ ಫೋಟೋಗ್ರಫಿಗೆ ಅಲ್ದೇನೆ ವಿಡಿಯೋಗ್ರಫಿಗೂ ತುಂಬಾ ಯೂಸ್ ಆಗ್ತಿದೆ. ಈಗ ಫುಲ್ HD 1080 ಜೊತೆಗೆ 60 FPS ರೆಕಾರ್ಡಿಂಗ್ ಆಪ್ಷನ್ ಈಗ ಲೇಟೆಸ್ಟ್ ಆಗಿ ಎಲ್ಲ ಕ್ಯಾಮ್ರಾಸ್ ಅಲ್ಲಿ ಬಿಟ್ಟಿದ್ದಾರೆ. ಹೈಯೆಸ್ಟ್ ಫ್ರೇಮ್ಸ್ ರೆಕಾರ್ಡಿಂಗ್ ಇದ್ರೆ ನಿಮ್ಗೆ ಸ್ಲೋ ಮೋಷನ್ ಕೂಡ ಯೂಸ್ ಆಗುತ್ತೆ. ಈಗ ನಿಕಾನ್ ಅವರು ಆಲ್ರೆಡಿ ಸೆಮಿ ಪ್ರೊಫೆಷನಲ್ ಕ್ಯಾಮ್ರಾಗಳಲ್ಲಿ 4K ರೆಸೊಲ್ಯೂಷನ್ ನಲ್ಲಿ ರೆಕಾರ್ಡ್ ಆಗುವಂತ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಸೊ ನೀವು ವಿಡಿಯೋ ರೆಕಾರ್ಡಿಂಗ್ ಮೇನ್ ಫೋಕಸ್ ಆಗಿದ್ರೆ ಹೈಯರ್ ರೆಸೊಲ್ಯೂಷನ್ ವಿಡಿಯೋ ರೆಕಾರ್ಡಿಂಗ್ ಇರೋ ಕ್ಯಾಮ್ರಾ ತಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ಲಾಸ್ಟ್ ಒಂದು ಪ್ರೈಸ್ ನೀವು ನೋಡ್ಲೇಬೇಕಾಗುತ್ತೆ. ನಿಮ್ಮ ಬಜೆಟ್ ರೇಂಜ್ ಇದೆಯೋ ಆ ಬಜೆಟ್ ರೇಂಜ್ ಅಲ್ಲಿ ಬರೋ ಕ್ಯಾಮ್ರಾಗಳು, ಫಾರ್ ಎಕ್ಸಾಂಪಲ್ ಕೊಡಕ್ ಹೋದ್ರೆ ಹಳೆ ಎಕ್ಸಾಂಪಲ್ ತಗೊಂಡ್ರೆ 1300D, D3400 ಅಲ್ಲಿ ಸಮ್ ಟೈಮ್ ಟೈಟ್ ಬಜೆಟ್ ಇದ್ರೆ ಕೆನಾನ್ಗೆ ಹೋಗಿ. ಕೆನಾನ್ ಕೂಡ ತುಂಬಾ ಒಳ್ಳೆ ಕ್ಯಾಮ್ರಾ. ಸೊ ಅದ್ರಲ್ಲೂ ತುಂಬಾ ಒಳ್ಳೆ ಔಟ್ಪುಟ್ ಸಿಗುತ್ತೆ. ಓಕೆ, ನಾನೇ ಸಜೆಸ್ಟ್ ಮಾಡ್ತೀನಪ್ಪ ಅಂದ್ರೆ, ನೀವು ವೆಡ್ಡಿಂಗ್ ಫೋಟೋ ಶೂಟ್, ವೈಲ್ಡ್ ಲೈಫ್ ಫೋಟೋಗ್ರಫಿ, ಸ್ಪೋರ್ಟ್ಸ್ ಫೋಟೋಗ್ರಫಿ ಅಂತ ಹೋದ್ರೆ ನಾನು ಕೆನಾನ್ ಕ್ಯಾಮ್ರಾ ತುಂಬಾ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಏನಪ್ಪಾ ಅಂದ್ರೆ ಕೆನಾನ್ ಅಲ್ಲಿ ವೆರೈಟಿ ಆಫ್ ಲೆನ್ಸಸ್ ಇರೋದ್ರಿಂದ ನಿಮ್ಗೆ ಈ ತರ ಫೋಟೋಗ್ರಫಿಗೆ ಹೋದ್ರೆ ತುಂಬಾ ಅಡ್ವಾಂಟೇಜ್ ಅಂಡ್ ತುಂಬಾ ಒಳ್ಳೆ ಔಟ್ಪುಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಕಾನ್ ಅಲ್ಲಿ ನೀವು ನಾರ್ಮಲ್ ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀರಾ ಅಂದ್ರೆ, ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ ಮಾಡ್ತೀನಿ ಅಂದ್ರೆ ನಿಕಾನ್ ಇಸ್ ದ ಬೆಸ್ಟ್ ಚಾಯ್ಸ್. ಸೊ ಓವರ್ ಆಲ್ ಎರಡು ಕಂಪನಿ ಕ್ಯಾಮ್ರಾಗಳು ಒಳ್ಳೆ ಕ್ಯಾಮ್ರಾಗಳು. ಓಕೆ, ನನ್ನ ಪ್ರಕಾರ ನಾನು ಈ ವಿಡಿಯೋದಲ್ಲಿ ಎಲ್ಲಾ ವಿಷಯನ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಏನೋ ಬಿಟ್ಟಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ಟಾಪಿಕ್ ಬಗ್ಗೆ ಏನೋ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.